ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಸ್ಪೆಷಲ್ ಬಿಕಾಸ್ ನಾವು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಎಲ್ಲ ಅಮ್ಮಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಇವತ್ತು ನೀವು ನೋಡ್ತಿರೋ ಹಾಗೆ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಈ ಸ್ಯಾರಿ ಆ್ಯಕ್ಚುಲಿ ಸ್ಪೆಷಲ್ ನನಗೆ ಬಿಕಾಸ್ ಇದು ನಮ್ಮ ಅಮ್ಮನ ಸ್ಯಾರಿ. ಆ್ಯಂಡ್ ನಮ್ಮ ಅಮ್ಮಂಗೆ ಇದು ಇನ್ನೂ ಸ್ಪೆಷಲ್ ಬಿಕಾಸ್ ನಮ್ಮಪ್ಪ ನಮ್ಮ ಅಮ್ಮಂಗೆ ಕೊಡ್ಸಿರೋ ಫಸ್ಟ್ ಗಿಫ್ಟ್ ಸ್ಯಾರಿ ಇದು. ಬನ್ನಿ ಹೋಗೋಣ, ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಮಳೆ ಬರೋ ಥರ ಇದೆ. ಆಲ್ರೆಡಿ ಮಳೆ ಬರ್ತಾ ಇದೆ. ನಿಮಗೆ ಪಾರ್ಕಿಂಗಿಗೆ ಅಂತಲೇ ಇಲ್ಲಿ ಜಾಗ ಇದೆ. ನೋಡ್ಬೋದು ಎಷ್ಟೊಂದು ಗಾಡಿಗಳು ಪಾರ್ಕ್ ಮಾಡಿದ್ದಾರೆ. ಪ್ಯಾಲೇಸ್ ಮುಂದೆ ಪಾರ್ಕಿಂಗಿಗೆ ಜಾಗ ಸಿಗುತ್ತೆ. ಎಂಟ್ರೆನ್ಸ್ ನೋಡ್ಬೋದು ನೀವು. ಆ್ಯಂಟೀಕ್ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಆ್ಯಂಟೀಕ್ ವಸ್ತುಗಳಂದರೆ ತುಂಬಾ ಇಷ್ಟ. ಇದೆ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ. ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ ಲಲಿತಾ ಮಹಲ್ ಪ್ಯಾಲೇಸಿಗೆ. ಸೊ ಲಲಿತಾ ಮಹಲ್ ಪ್ಯಾಲೇಸ್ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಹಿಸ್ಟ್ರಿ ಹೇಳೋದಾದರೆ, ಲಲಿತಾ ಮಹಲ್ ಪ್ಯಾಲೇಸ್ನ ಕಟ್ಟಿಸಿದ್ದು 1921 ಮೇನ್ ಪರ್ಪಸ್ ಆಫ್ ದಿಸ್ ಪ್ಯಾಲೇಸ್ ಈಸ್ ಇಂಪಾರ್ಟೆಂಟ್ ಗೆಸ್ಟ್ಗಳಿರ್ತಾರಲ್ಲ, ಗವರ್ನರ್ಸ್ ಮತ್ತು ರಾಜರಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಗೆಸ್ಟ್ಗಳನ್ನ ಉಳ್ಸೋಕ್ಕೆ ಅಂತ ಈ ಪ್ಯಾಲೇಸ್ನ ಕಟ್ಟಿದ್ದಾರೆ. ಆ್ಯಂಡ್ ಈ ಪ್ಯಾಲೇಸ್ ಹೆಸರು ಲಲಿತಾ, ನಾಟ್ ಲಲಿತ್ ಮಹಲ್. ಮೈಸೂರವರೆಲ್ಲ ಇದ್ದೀವಿ ನಾವು, ಯಾವಾಗಲೂ ಹೇಳುವಾಗ ಮಹಲ್ ಪ್ಯಾಲೇಸ್ಗೆ ಹೋಗೋಣ, ಲಲಿತ್ ಮಹಲ್ ಪ್ಯಾಲೇಸ್ಗೆ ಹೋಗೋಣ ಅಂತ ಹೊರತು ಲಲಿತಾ ಮಹಲ್ಗೆ ಅಂತ ಹೇಳಲ್ಲ. ಆ್ಯಕ್ಚುಲಿ ಪ್ಯಾಲೇಸ್ ಹೆಸರು ಬಂದ್ಬಿಟ್ಟು ಲಲಿತಾ ಮಹಲ್. ಸೊ ಲಲಿತಾ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಅದು ಬಂದು ರಾಜನ ತಂಗಿ ಹೆಸರು. ಇಲ್ಲೂ ಒಂದು ಥರ ಪಾತ್ರೆ ಇದೆ. ಪ್ಲೀಸ್ ಮೇಂಟೈನ್ ಸೈಲೆನ್ಸ್. ನೋಡ್ಬೋದು ಒಂದು ಆ್ಯಂಟೀಕ್ ಕ್ಲಾಕ್ ಇದೆ, ಎಷ್ಟು ಚೆನ್ನಾಗಿದೆ. ಆ್ಯಂಟೀಕ್ ಪಿಯಾನೋ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಬಾರ್, ರೆಸ್ಟೋರೆಂಟ್, ಸ್ವಿಮ್ಮಿಂಗ್ ಪೂಲ್, ಕಾನ್ಫರೆನ್ಸ್ ಹಾಲ್ ಎಲ್ಲಿ ಹೋಗ್ಬೋದು ಅಂತ. ನಾವು ರೆಸ್ಟೋರೆಂಟ್ ಮಾತ್ರ ಹೋಗೋಕ್ಕಾಗೋದು. ಸ್ವಿಮ್ಮಿಂಗ್ ಪೂಲ್ ಮತ್ತು ಕಾನ್ಫರೆನ್ಸ್ ಹಾಲ್ಗೆ ಮೇ ಬಿ ಯಾರಿಗೆ ಸ್ಟೇ ಆಗ್ತಾರೆ ಅವ್ರಿಗೆ ಮಾತ್ರ. ನೋಡಿ ಲಿಫ್ಟ್ ಯಾವ ಥರ ಇದೆ ಅಂತ. ಕೂರಕ್ಕೂ ಜಾಗ ಇದೆ ಲಿಫ್ಟಲ್ಲಿ. ಆ್ಯಂಟೀಕ್ ಮಿರರ್ ಇದೆ, ಬ್ಯೂಟಿಫುಲ್ ಆಗಿದೆ. ನನಗಂತೂ ಆ್ಯಂಟೀಕ್ ಅಂದರೆ ತುಂಬಾ ಇಷ್ಟ. ಈ ಸೈಡ್ ಒಬ್ರು ಇದ್ದಾರೆ. ಯಾರಂತ ಗೆಸ್ ಮಾಡಿ. ಶ್ರೀ ಕೃಷ್ಣರಾಜ ಒಡೆಯರ್. ಆ್ಯಕ್ಚುಲಿ ಇಲ್ಲಿ ಅಲೋ ಇಲ್ಲ, ವಿಸಿಟರ್ಸ್ ಆರ್ ನಾಟ್ ಅಲೌಡ್. ಬಟ್ ನನ್ನ ಫ್ರೆಂಡ್ ಅವ್ರ ರಿಲೇಟಿವ್ ಇಲ್ಲಿ ಇರೋದ್ರಿಂದ ನಮಗೆ ಇಲ್ಲಿ ಬಿಟ್ಟರು ಅಷ್ಟೇ. ಇಲ್ಲೊಂದು ದೊಡ್ಡ ಮಿರರ್ ಇಟ್ಟಿದ್ದಾರೆ, ಸಕ್ಕದಾಗಿದೆ ಮಿರರು. ದಸರಾ ಟೈಮ್ದು ಪೇಂಟಿಂಗ್ಸ್ ಇದೆ ಇಲ್ಲಿ, ಚೆನ್ನಾಗಿದೆ ಪೇಂಟಿಂಗ್ಸ್. ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಯಾಲೇಸ್ ಅಂತೂ, ಮಾತೇ ಆಡಂಗಿಲ್ಲ. ರಾಜರು ಕಟ್ಸಿರೋದು ಅಷ್ಟಿಲ್ಲದೆ ಹೇಳೋಕ್ಕಾಗುತ್ತಾ?
ಯಜಮಾನ ಮೂವಿ ಸಾಂಗ್ ಶೂಟಿಂಗ್ ಕೂಡ ಇಲ್ಲೇ ನಡೆದಿರೋದು. ನಾನು ಅದು ಒಳಗಡೆ ಇದರಲ್ಲಿ ಆಮೇಲೆ ತೋರಿಸ್ತೀನಿ. ಜೊತೆಗೆ ನಮ್ಮ ಯಶ್ ಅವರ KGF ಮೂವಿ ಶೂಟಿಂಗ್ ಕೂಡ ಇಲ್ಲೇ ನಡೆದಿರೋದು. ಇದು ರಾಕಿ ಬಾಯ್ ಅವ್ರದ್ದು ಮನೆ. ಸೊ ಇಲ್ಲಿ ಕೂಡ ಮೂವಿ ಶೂಟಿಂಗ್ ನಡೀತಾ ಇರುತ್ತೆ. ಜೊತೆಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಎಲ್ಲರೂ ಅಂದ್ಕೊಳ್ತಾರೆ ಇಲ್ಲಿ ಬರೀ ಸ್ಟೇ ಆಗೋದಿದ್ರೆ ಮಾತ್ರ ಬರಬೇಕಂತ. ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ನೀವು ರೆಸ್ಟೋರೆಂಟಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಫೈನ್. ನಾನು ಹೇಳ್ತೀನಿ ಮುಂಚೆನೇ ರಿಸರ್ವ್ ಮಾಡಿಸ್ಕೊಳ್ಳಿ, ಕಾಲ್ ಮಾಡಿ. ಗೂಗಲಲ್ಲಿ ಅವ್ರ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ರಿಸರ್ವ್ ಮಾಡಿಸ್ಕೊಳ್ಳಿ. ರಿಸರ್ವ್ ಮಾಡಿಸ್ಕೊಂಡು ನೀವು ಆರಾಮಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಡಿನ್ನರ್ ಮಾಡ್ಕೊಂಡು ಹೋಗ್ಬೋದು. ಕಾಸ್ಟ್ ವೈಸ್ ಹೇಳೋದಾದರೆ ಲೈಕ್ ತುಂಬ ಕಾಸ್ಟ್ಲಿ. ಲಲಿತಾ ಮಹಲ್ ಪ್ಯಾಲೇಸ್ ಅಂದರೆ ತುಂಬ ಕಾಸ್ಟ್ಲಿ ಅನ್ನೋ ಥರ ಎಲ್ಲ ಏನೂ ಇಲ್ಲ, ರೀಸನಬಲ್ ಆಗಿರುತ್ತೆ. ನಾನ್ ವೆಜ್ ಪ್ರಿಯರಿಗಂತೂ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇಲ್ಲಿ ನಾನ್ ವೆಜ್ ತುಂಬ ಚೆನ್ನಾಗಿ ಸಿಗುತ್ತೆ ವೆಜ್ಗಿಂತ. ನಾವು ಏನೇನು ತೊಗೊಳ್ತೀವಿ ಅಂದ್ರೆ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಹೆಸಿಟೇಟ್ ಮಾಡ್ಕೊಳ್ಬೇಡಿ. ಲಲಿತಾ ಮಹಲ್ ಪ್ಯಾಲೇಸ್ ಅಂದರೆ ನಾವು ಅಟ್ಲೀಸ್ಟ್ ನೋಡೋಕ್ಕೂ ಬರೋಕ್ಕಾಗಲ್ಲ ಅಂತ ಏನು ಅಂದ್ಕೊಳ್ಬೇಡಿ. ಆರಾಮಾಗಿ ಬಂದು ನೋಡ್ಬೋದು, ಊಟ ಕೂಡ ಮಾಡ್ಬೋದು. ನಾನು ಹೇಳೋದು ಮುಂಚೆನೇ ರಿಸರ್ವ್ ಮಾಡಿಸ್ಕೊಳ್ಳಿ. ಎಲ್ಲರೂ ಇವಾಗ ಡಿನ್ನರ್ಗೆ ಹೋಗೋಣ, ಸಾಕಾಯಿತು ಓಡಾಡಿ. ಫಿಶಸ್ ಇದೆ, ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಇದೆ ಡಿನ್ನರ್ ಹಾಲ್, ಎಷ್ಟು ಚೆನ್ನಾಗಿದೆ ನೋಡಿ ಡಿನ್ನರ್ ಹಾಲ್. ಇಲ್ಲೆಲ್ಲ ಸಾಂಗ್ ಮೂವಿ ಶೂಟಿಂಗ್ ಆಗಿರೋದನ್ನೆಲ್ಲ ನೋಡ್ಬೋದು ನೀವು, ನೆನಪಿದ್ರೆ ಪ್ರೇಮ ಚಂದ್ರಮ ಸಾಂಗು ಅದೆಲ್ಲ ಇಲ್ಲಿ ಶೂಟಿಂಗ್ ಆಗಿರುತ್ತೆ. ಅದೇ ಇವಾಗ ಡೈನಿಂಗ್ ಪ್ಲೇಸ್ ಆಗಿದೆ. ಫ್ರೆಂಡ್ಸ್ ಎಲ್ಲ ಅವ್ರ ಅಮ್ಮಂದಿರ ಜೊತೆ ಮಾತಾಡ್ತಿದ್ದಾರೆ. ಮೆನು ನೋಡಿ, ಮೆನು ಇಟ್ಸ್ ಲೈಕ್ ನಾಟ್ ಲೈಕ್ ತುಂಬ ಕಾಸ್ಟ್ಲಿ ಅಂತೇನೋ, ಅಫೋರ್ಡಬಲ್. ತಿನ್ಬಹುದು, ಟ್ರೈ ಮಾಡ್ಬೋದು ಒಂದ್ಸಲ. ಮಿಂಚ್ತಾ ಇದ್ದೀರಾ. ಥ್ಯಾಂಕ್ಸ್ ನಮ್ಮ ಫ್ರೆಂಡ್ಶಿಪ್ಗೆಲ್ಲ ಸಪೋರ್ಟ್ ಮಾಡಿಕೊಂಡು ಈ ಥರ ಒಳ್ಳೊಳ್ಳೆ ಫ್ರೆಂಡ್ಸ್ನ ಕೊಟ್ಟಿರೋದಕ್ಕೆ. ಹೌದು, ಥ್ಯಾಂಕ್ ಯು. ಎಲ್ಲರಿಗೂ ಹೆಂಗನ್ಸುತ್ತೆ ಇವತ್ತಿನ ವಿಡಿಯೋ? ಹೋಪ್ಸು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.